ಕ್ಲಾಸ್ 10 ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಎಕ್ಸಸೈಸ್ 1.3 ಅಲ್ಲಿ ನಾವು ಈಗಾಗಲೇ 1 to 8 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರೋದ್ರಿಂದ 9th ಪ್ರಾಬ್ಲಮ್ ಇಫ್ ದ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ 49 ಆ್ಯಂಡ್ ದ ಟಾಪ್ 17 ಟರ್ಮ್ಸ್ ಈಸ್ 289 ಫೈಂಡ್ ದ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್. ಸೊಲ್ಯೂಷನ್ ನೋಡಿ, ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್. ನಾವು ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಅಂದರೆ ಏನು ಬರಿತೀವಿ? S7 ಅಂತ ಬರಿತೀವಿ. ಈಸ್ ಈಕ್ವಲ್ ಟು ಎಷ್ಟು ಹೇಳಿದ್ದಾರೆ? 49 ಅಂತ ಹೇಳಿದ್ದಾರೆ. ಆ್ಯಂಡ್ ದ ಟಾಪ್ 17 ಟರ್ಮ್ಸ್, ದ ಟಾಪ್ ಅಂತ ಹೇಳಿದರೆ ಸಮ್ ಆಫ್ ಫಸ್ಟ್ 17 ಟರ್ಮ್ಸ್ ಅಂತ ಹೇಳಿದ್ದಾರೆ. ಅಂದರೆ S17 ಈಸ್ ಈಕ್ವಲ್ ಟು ಎಷ್ಟು ಹೇಳಿದ್ದಾರೆ? 289 ಅಂತ ಹೇಳಿದ್ದಾರೆ. ಫೈಂಡ್ ದ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್. ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಅಂದರೆ ಎಸ್ ಎನ್ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಾಗಿದೆ. ಓಕೆ, ನಮಗೆ S7 ಮತ್ತು S17 ಅಂತ ಹೇಳಿರೋದ್ರಿಂದ ನಾನು ಎಸ್ ಎನ್ ಫಾರ್ಮುಲಾವನ್ನು ಬರ್ಕೊಳ್ತಾ ಇದ್ದೀನಿ. ನೋಡಿ, 2 ಎಸ್ ಎನ್ ಫಾರ್ಮುಲಾಗಳನ್ನು ಬರ್ಕೊಂಡಿದ್ದೀನಿ. ಈ ಮೊದಲಿಗೆ ಏನು ಮಾಡ್ತೀನಿ ಅಂದರೆ S7 ಅಂತ ಹೇಳಿರೋದ್ರಿಂದ ಇದರಲ್ಲಿ ಏನು ಮಾಡ್ತೀನಿ? N ಈಸ್ ಈಕ್ವಲ್ ಟು 7 ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. S17 ಅಂತ ಹೇಳಿರೋದ್ರಿಂದ ಇದರಲ್ಲಿ N ಈಸ್ ಈಕ್ವಲ್ ಟು 17 ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಫಸ್ಟಿಗೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಏನಾಗುತ್ತೆ ಅಂತ. N ಅಂದರೆ 7 ಈಸ್ ಈಕ್ವಲ್ ಟು 7/2 ಆಫ್ 2a. ಎ ವ್ಯಾಲ್ಯೂ ಗೊತ್ತಿಲ್ಲ, ಹಾಗೆ ಬರ್ಕೊಂಡೆ. N ಅಂದರೆ 7 - 1 ಆಫ್ ಡಿ ವ್ಯಾಲ್ಯೂನು ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. S7 ಅಂತ ಹೇಳಿದರೆ ಎಷ್ಟು? 49 ಈಸ್ ಈಕ್ವಲ್ ಟು 7 ಡಿವೈಡ್ ಆಗಲ್ಲ, ಹಾಗಾಗಿ 7/2 ಹಾಗೆ ಬರ್ಕೊಳ್ತೀನಿ. 2a ಪ್ಲಸ್ ಸಬ್ಟ್ರಾಕ್ಷನ್ ಮಾಡಿದರೆ 6d ಆಗೋಯಿತು. 49 ಈಸ್ ಈಕ್ವಲ್ ಟು 7/2. ನೋಡಿ, ಇವೆರಡರಲ್ಲಿ ನಾನು 2 ಅನ್ನು ಕಾಮನ್ ತೆಗಿಬೋದು. S2 ಕಾಮನ್ ತೆಗೆದಿರಿ. 2 ಕಾಮನ್ ತೆಗೆದ್ರೆ ಏನಾಗುತ್ತೆ? a ಪ್ಲಸ್ 2 3 6d ಆಗೋಯಿತು. ನೋಡಿ, 2 1 ಕ್ಯಾನ್ಸಲ್ ಆಗುತ್ತೆ. 49 ಈಸ್ ಈಕ್ವಲ್ ಟು 7 ಆಫ್ a ಪ್ಲಸ್ 3d ಆಗೋಯ್ತು. ಈ 7 ಈ ಸೈಡಿಗೆ ಟ್ರಾನ್ಸ್ಫರನ್ನು ಮಾಡ್ತೀನಿ. 49 ಡಿವೈಡ್ ಬೈ 7 ಈಸ್ ಈಕ್ವಲ್ ಟು a ಪ್ಲಸ್ 3d ಬಂತು. 7 1 7 7 49 ಆಗುತ್ತೆ. 7 ಈಸ್ ಈಕ್ವಲ್ ಟು a ಪ್ಲಸ್ 3d ಬಂತು. ಇದನ್ನು ನಾನು ಏನು ಮಾಡ್ತೀನಿ? ಈಕ್ವೇಷನ್ 1 ಅಂತ ತೊಗೊಳ್ತೀನಿ. ಇಲ್ಲಿ ಏನು ಮಾಡೋಣ? ಎನ್ ವ್ಯಾಲ್ಯೂನ 17 ಅಂತ ಬರ್ಕೊಂಡೆ ಅಲ್ವಾ, ಸಬ್ಸ್ಟಿಟ್ಯೂಷನನ್ನು ಮಾಡೋಣ. ಏನಾಗುತ್ತೆ ನೋಡಿ, S17 ಈಸ್ ಈಕ್ವಲ್ ಟು 17/2 ಆಫ್ 2a ಪ್ಲಸ್ 17 - 1 ಆಫ್ ಡಿ. S17 ಅಂದರೆ ನೋಡಿ ನಮಗೆ ಕೊಟ್ಟಿದ್ದಾರೆ 289 ಈಸ್ ಈಕ್ವಲ್ ಟು 17/2 ಆಫ್ 2a ಪ್ಲಸ್ ಸಬ್ಟ್ರಾಕ್ಷನ್ ಮಾಡಿದರೆ 16d ಆಗೋಗುತ್ತೆ. 289 ಈಸ್ ಈಕ್ವಲ್ ಟು 17/2. ನೋಡಿ, ಇಲ್ಲಿ 216 ಇರೋದ್ರಿಂದ 2 ಅನ್ನು ಕಾಮನ್ ತೆಗಿಬೋದು. 2 ಕಾಮನ್ ತೆಗೆದ್ರೆ ಎಷ್ಟು ಉಳಿಯುತ್ತೆ? a ಪ್ಲಸ್ 2 8 16d ಬಂತು. 2 1 ಕ್ಯಾನ್ಸಲ್ ಆಗುತ್ತೆ. 289 ಈಸ್ ಈಕ್ವಲ್ ಟು 17 ಆಫ್ a ಪ್ಲಸ್ 8d ಬಂತು. ಇದನ್ನು ಈ ಸೈಡಿಗೆ ಟ್ರಾನ್ಸ್ಫರನ್ನು ಮಾಡ್ತಾ ಇದ್ದೀನಿ. 289 ಡಿವೈಡ್ ಬೈ 17 ಈಸ್ ಈಕ್ವಲ್ ಟು a ಪ್ಲಸ್ 8d ಬರುತ್ತೆ. 17ಇಂದ ಇದನ್ನು ಡಿವೈಡ್ ಮಾಡೋಣ. 17 1 17 ಡಿವೈಡ್ ಆಗುತ್ತೆ. 17 ಈಸ್ ಈಕ್ವಲ್ ಟು a ಪ್ಲಸ್ 8d ಬಂತು. ಇದನ್ನು ಈಕ್ವೇಷನ್ 2 ಅಂತ ತೊಗೊಳ್ತೀನಿ. ಈಗಾಗಲೇ ನಿಮಗೆ ಗೊತ್ತಿದೆ, ಈ ರೀತಿಯಾಗಿ ಈಕ್ವೇಷನ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹಿಂದಿನ ಪ್ರಾಬ್ಲಮ್ಗಳಲ್ಲಿ ಸಾಲ್ವ್ ಮಾಡಿದ್ದೀವಿ. ಅದೇ ರೀತಿ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಈಕ್ವೇಷನ್ 1 ಅನ್ನು ತಗೊಂಡು ಎ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳೋಣ. ಈ ಎ ವ್ಯಾಲ್ಯೂನ ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಮಗೆ ಏನು ಸಿಗುತ್ತೆ? ಡಿ ವ್ಯಾಲ್ಯೂ ಸಿಕ್ಬಿಡುತ್ತೆ. ಡಿ ಈಸ್ ಈಕ್ವಲ್ ಟು 2 ಬಂದಿದೆ. ಈ ಡಿ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಮಗೆ ಎ ವ್ಯಾಲ್ಯೂ ಸಿಕ್ಬಿಡುತ್ತೆ. ನೋಡಿ, ಎ ಈಸ್ ಈಕ್ವಲ್ ಟು 7 - 3d ಇದೆಯಲ್ವಾ, ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಎ ಈಸ್ ಈಕ್ವಲ್ ಟು 1 ಬಂದೋಯ್ತು. ಎ ವ್ಯಾಲ್ಯೂ ಸಿಕ್ತು, ಡಿ ವ್ಯಾಲ್ಯೂ ಸಿಕ್ತು ಅಂದರೆ ನಾವು ಎಸ್ ಎನ್ ವ್ಯಾಲ್ಯೂನ ಈಸಿಯಾಗಿ ಫೈಂಡ್ ಮಾಡ್ಬೋದು. ಫಾರ್ಮುಲಾದಲ್ಲಿ ಎ ಮತ್ತು ಡಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. ನೋಡಿ, ಈಸ್ ಈಕ್ವಲ್ ಟು ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಹಾಗೆ ಬರೆಯೋಣ. n/2 ಆಫ್ 2 ಎ ಅಂದರೆ ಎಷ್ಟು? 1 ಪ್ಲಸ್ n - 1 ಆಫ್ ಡಿ ವ್ಯಾಲ್ಯೂ ಎಷ್ಟಿದೆ? 2 ಇದೆ. ಈಸ್ ಈಕ್ವಲ್ ಟು n/2 ಆಫ್ 2 1 2 ಪ್ಲಸ್ ಈ 2 ಅನ್ನು ಒಳಗೆ ಮಲ್ಟಿಪ್ಲೈ ಮಾಡಿಬಿಡೋಣ. ಈ ಸೈಡಿಂದ ಸೈನ್ ಮಲ್ಟಿಪ್ಲೈ ಮಾಡೋಣ, ಈ ಸೈಡಿಂದ ನಂಬರ್ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 × n 2n ಪ್ಲಸ್ ಇಂಟು ಮೈನಸ್ 2 1 2 ಆಗೋಯಿತು. ಈಸ್ ಈಕ್ವಲ್ ಟು n/2 ಆಫ್ ನೋಡಿ, ಇಲ್ಲಿ +2 -2 ಬಂದಿದೆ. 2 ಏನಾಯಿತು? ಕ್ಯಾನ್ಸಲ್ ಆಗೋಯ್ತು. ಉಳಿಯೋದೇನು? 2n ಉಳ್ಕೊಳ್ತು. 2 1 ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು?
ಎನ್ ಇಂಟು ಎನ್ ಉಳ್ಕೊಳ್ತು. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಏನಾಗುತ್ತೆ, ಎನ್ ಸ್ಕ್ವೇರ್ ಬರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಿಕೊಡಿ. 10th problem, show that A1, A2, etc. AN form an AP where AN is defined as below. First one, AN is equal to 3 plus 4n. Second one, AN is equal to 9 minus 5n. ಅಂದರೆ ಈ ANಗೆ ವ್ಯಾಲ್ಯೂವನ್ನು ಕೊಟ್ಟಿದ್ದಾರಲ್ಲ, ಇದನ್ನು ಯೂಸ್ ಮಾಡ್ಕೊಂಡು ನಾವು A1, A2, A3 ವ್ಯಾಲ್ಯೂಸ್ಗಳನ್ನು ಫೈಂಡ್ ಮಾಡಬೇಕು. ಅವಾಗ ನಮಗೆ ಲಿಸ್ಟ್ ಆಫ್ ನಂಬರ್ ಬರುತ್ತಲ್ಲ, ಅದು ಎ ಪಿ ಆಗಿದೆ ಅಂತ ಚೆಕ್ ಮಾಡಬೇಕು. ಎ ಪಿ ಆಗಿದ್ರೆ ಆಲ್ಸೋ ಫೈಂಡ್ ದ ಸಮ್ ಆಫ್ ದ ಫಸ್ಟ್ 15 ಟರ್ಮ್ಸ್ ಇನ್ ಈಚ್ ಕೇಸಸ್. ಅದು ಎ ಪಿ ಆಗಿದ್ರೆ ನಾವು ಸಮ್ ಆಫ್ ದ ಫಸ್ಟ್ 15 ಟರ್ಮ್ಸ್ ಅಂದರೆ ಎಸ್ 15 ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಒನ್ ಸೊಲ್ಯೂಷನ್ ನೋಡಿ. ನಾನು ಏನು ಮಾಡ್ತೀನಿ, ಎನ್ ಈಸ್ ಈಕ್ವಲ್ ಟು 1 ಅಂತ ತಗೊಳ್ತೀನಿ. ಅವಾಗ ಏನಾಗುತ್ತೆ ನೋಡಿ, ಎನ್ ಅಂದರೆ ಏನು, 1 ಆಗೋಯ್ತು. A1 ಈಸ್ ಈಕ್ವಲ್ ಟು 3 ಪ್ಲಸ್ 4 ಆಫ್ ಎನ್ನಿಗೆ 1 ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. 3 ಪ್ಲಸ್ 4 1 4 ಈಸ್ ಈಕ್ವಲ್ ಟು 7 ಬಂತು ಅಡಿಷನ್ ಆದರೆ. ನೆಕ್ಸ್ಟ್ ಎನ್ನಿಗೆ 2 ಅಂತ ತಗೊಳ್ತೀನಿ. ಎ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿ. 2 ಈಸ್ ಈಕ್ವಲ್ ಟು 3ಗೆ 3 ಬರುತ್ತೆ, ಪ್ಲಸ್ಸಿಗೆ ಪ್ಲಸ್ 4 ಆಫ್ ಎನ್ ಅಂದರೆ ಏನು, 2 ಆಗೋಯ್ತು. 3 ಪ್ಲಸ್ 4 2 8 ಅಡಿಷನನ್ನು ಮಾಡಿರಷ್ಟು 11 ಬರುತ್ತೆ. ಎನ್ ಈಸ್ ಈಕ್ವಲ್ ಟು 3. ಎ 3 ಈಸ್ ಈಕ್ವಲ್ ಟು 3ಗೆ 3 ಬರುತ್ತೆ, ಪ್ಲಸ್ಸಿಗೆ ಪ್ಲಸ್ 4ಗೆ 4. ಎನ್ನಿಗೆ ಏನು ಮಾಡ್ತೀನಿ, 3ಯನ್ನು ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. 3 ಪ್ಲಸ್ 4 3 12 ಆಯಿತು. ಅಡಿಷನ್ ಮಾಡಿದರೆ 15 ಆಯ್ತು. ನನಗೆ ಲಿಸ್ಟ್ ಆಫ್ ನಂಬರ್ ಬಂತಲ್ಲ, ಇದು ಎ ಪಿ ಆಗಿದೆ ಅಂತ ಚೆಕ್ ಮಾಡಬೇಕು. ಈ ಲಿಸ್ಟ್ ಆಫ್ ನಂಬರಿಗೆ ನಾವೇನು ಮಾಡೋಣ, ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಮಾಡ್ತಾ ಹೋಗೋಣ. ಡಿ ಈಸ್ ಈಕ್ವಲ್ ಟು A2 ಮೈನಸ್ A1 ಈಸ್ ಈಕ್ವಲ್ ಟು A2 ಅಂದರೆ ಎಷ್ಟು, 11 ಮೈನಸ್ A1 ಅಂದರೆ 7 ಈಸ್ ಈಕ್ವಲ್ ಟು ಎಸ್ ಸಬ್ಟ್ರಾಕ್ಷನ್ನ ಮಾಡಿದರೆ ನಮಗೆ ಎಷ್ಟು ಬರುತ್ತೆ, 4 ಬರುತ್ತೆ. ನೆಕ್ಸ್ಟ್ ಡಿ ಈಸ್ ಈಕ್ವಲ್ ಟು A3 ಮೈನಸ್ A2. A3 ಅಂದರೆ ಎಷ್ಟು, 15 ಮೈನಸ್ A2 ಅಂದರೆ 11 ಸಬ್ಟ್ರಾಕ್ಷನ್ ಮಾಡಿದರೆ ಏನು ಬಂತು, 4 ಬಂತು. ಏನಾಗಿದೆ, ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿರೋದ್ರಿಂದ ಈ ಲಿಸ್ಟ್ ಆಫ್ ನಂಬರ್ಸ್ ನಮಗೆ ಇಲ್ಲಿ ಸಿಕ್ಕಿತ್ತಲ್ಲ, ಇದೇ ಲಿಸ್ಟ್ ಆಫ್ ನಂಬರ್ಸ್ ಏನಾಗಿದೆ, ಎ ಪಿ ಆಗಿರುತ್ತೆ. Therefore 7, 11, 15 etc. form an AP. ಎಸ್ ಹೀಗೆ ಮಾಡೋಣ. ಎ ಈಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಎಷ್ಟಿದೆ, 7 ಇದೆ. ಕಾಮನ್ ಡಿಫ್ರೆನ್ಸ್ ಡಿ ಈಸ್ ಈಕ್ವಲ್ ಟು ಇಲ್ಲೇ ಬಂದ್ಬಿಟ್ಟಿದೆ ನೋಡಿ, ಕಾಮನ್ ಡಿಫ್ರೆನ್ಸ್ 4 ಆಗಿದೆ. ನಾವು ಏನು ಫೈಂಡ್ ಮಾಡಬೇಕು, ಸಮ್ ಆಫ್ ದ ಫಸ್ಟ್ 15 ಟರ್ಮ್ಸ್ ಎಸ್ 15 ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಾಗಿದೆ. ಎನ್ ಈಸ್ ಈಕ್ವಲ್ ಟು ಎಷ್ಟಿರುತ್ತೆ, 15 ಇರುತ್ತೆ. ಈಗ ಎಸ್ ಎನ್ ಫಾರ್ಮುಲಾವನ್ನು ಬರ್ಕೊಳ್ಳೋಣ. ಫಾರ್ಮುಲಾದಲ್ಲಿ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ ನೋಡಿ. ಎಸ್ ಎನ್ ಅಂದರೆ ಎಷ್ಟು, 15 ಈಸ್ ಈಕ್ವಲ್ ಟು 15 ಡಿವೈಡ್ ಬೈ 2 ಆಫ್ 2. ಎ ಅಂದರೆ ಎಷ್ಟು, 7 ಪ್ಲಸ್ ಎನ್ ಅಂದರೆ 15 ಮೈನಸ್ 1 ಆಫ್ ಡಿ ಅಂದರೆ ಎಷ್ಟು, 4 ಈಸ್ ಈಕ್ವಲ್ ಟು 15 2 ಇಂದ ಡಿವೈಡ್ ಆಗಲ್ಲ, ಹಾಗೆ ಬರ್ಕೊಳ್ತೀನಿ. 15 ಡಿವೈಡ್ ಬೈ 2 ಆಫ್ 2 7 14 ಪ್ಲಸ್ ಸಬ್ಟ್ರಾಕ್ಷನ್ನ ಮಾಡಿದರೆ 14 ಇಂಟು 4 ಆಗೋಯಿತು. ಈಸ್ ಈಕ್ವಲ್ ಟು 15 ಡಿವೈಡ್ ಬೈ 2 ಆಫ್ 14 ಪ್ಲಸ್ 15 14 4 56 ಆಗುತ್ತೆ. ಈಸ್ ಈಕ್ವಲ್ ಟು 15 ಡಿವೈಡ್ ಬೈ 2 ಆಫ್ ಅಡಿಷನ್ನ ಮಾಡಿದರೆ ಎಷ್ಟು ಬರುತ್ತೆ, 70 ಬರುತ್ತೆ. 2 1 2 35 ಡಿವೈಡ್ ಆಯಿತು. ಎಸ್ 15 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 15 ಇಂಟು 35 ಬರುತ್ತೆ. ಎಸ್ 15 ಈಸ್ ಈಕ್ವಲ್ ಟು ಮಲ್ಟಿಪ್ಲೈಯನ್ನು ಮಾಡಿದರೆ 525 ಆನ್ಸರ್ ಬರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. 10th ಪ್ರಾಬ್ಲಮಲ್ಲಿ ಸೆಕೆಂಡ್ ಒನ್, ಎನ್ ಈಸ್ ಈಕ್ವಲ್ ಟು 9 ಮೈನಸ್ 5n ಸೊಲ್ಯೂಷನ್. ನಮಗೆ ಈಗ A1 A2 A3 ವ್ಯಾಲ್ಯೂ ಬೇಕಾಗಿರೋದ್ರಿಂದ ಎನ್ನಿಗೆ ನಾನು ವ್ಯಾಲ್ಯೂನ ಕೊಡ್ತೀನಿ. ಎನ್ ಈಸ್ ಈಕ್ವಲ್ ಟು 1. ಎನ್ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಎನ್ ಅಂದರೆ 1 ಈಸ್ ಈಕ್ವಲ್ ಟು 9 ಮೈನಸ್ ಹಾಗೆ ಬರುತ್ತೆ 5. ಎನ್ನಿನ ವ್ಯಾಲ್ಯೂ ಎಷ್ಟು ತೊಗೊಂಡಿನಿ, 1 ಅಂತ ತೊಗೊಂಡಿನಿ. 9 ಮೈನಸ್ 5 1 5 ಆಯಿತು. ಸಬ್ಟ್ರಾಕ್ಷನ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ, 4 ಬರುತ್ತೆ. 9 ಬಿಗ್ಗರ್ ಆಗಿರೋದ್ರಿಂದ ಸೈನ್ ಪ್ಲಸ್ ಬಂತು. ಓಕೆ, ಎನ್ ಈಸ್ ಈಕ್ವಲ್ ಟು 2. ಎನ್ನಿನ ವ್ಯಾಲ್ಯೂ 2. A2 9 ಮೈನಸ್ 5 ಆಫ್ ಎನ್ ಅಂದರೆ ಏನು, 2 ಈಸ್ ಈಕ್ವಲ್ ಟು 9 ಮೈನಸ್ 5 2 10 ಆಯಿತು. ಸಬ್ಟ್ರಾಕ್ಷನ್ ಮಾಡಿದರೆ 1 ಬರುತ್ತೆ ನೋಡಿ. 10 ಬಿಗ್ಗರ್ ಆಗಿರೋದ್ರಿಂದ ಸೈನ್ ಏನು ಬರುತ್ತೆ, ಮೈನಸ್. ಹಾಗಾದರೆ ಸೆಕೆಂಡ್ ಟರ್ಮ್ ಏನಾಯಿತು, ಮೈನಸ್ 1 ಆಯಿತು. ನೆಕ್ಸ್ಟ್ A3 ಈಸ್ ಈಕ್ವಲ್ ಟು ಎನ್ ಅಂದರೆ 3 ಈಸ್ ಈಕ್ವಲ್ ಟು 9 ಮೈನಸ್ ಹಾಗೆ ಬರುತ್ತೆ 5 ಆಫ್ ಎನ್ನಿನ ವ್ಯಾಲ್ಯೂ ಏನು ತೊಗೊಂಡಿನಿ, 3. 9 ಮೈನಸ್ 5 3
15 ಸಬ್ಟ್ರಾಕ್ಷನ್ ಮಾಡಿದರೆ 6 ಬರುತ್ತೆ. 15 ಬಿಗ್ಗರ್ ಆಗಿರೋದ್ರಿಂದ -6 ಆಯಿತು. ಈ ಲಿಸ್ಟ್ ಆಫ್ ನಂಬರ್ಸು ಎ ಪಿ ಆಗಿದೆ ಅಂತ ಚೆಕ್ ಮಾಡಬೇಕು. ಈ ಲಿಸ್ಟ್ ಆಫ್ ನಂಬರ್ಸು ಎ ಪಿ ಆಗಿದೆಯೋ ಆಗಿಲ್ವಾ ಅಂತ ಹೇಳಬೇಕು ಅಂದರೆ ನಾವು ಕಾಮನ್ ಡಿಫ್ರೆನ್ಸನ್ನು ಚೆಕ್ ಮಾಡಬೇಕಾಗುತ್ತೆ. ಡಿ = A2 - A1. A2 ಅಂದರೆ ಎಷ್ಟು? -1 -A1 ಅಂದರೆ 4. ಮೈನಸ್ ಇದೆ, ಹಾಗಾದರೆ ಅಡಿಷನ್ ಮಾಡ್ತೀವಿ. ಆನ್ಸರ್ ಎಷ್ಟು ಬರುತ್ತೆ? -5 ಬರುತ್ತೆ. ನೆಕ್ಸ್ಟ್ ಡಿ = A3 - A2. A3 ಅಂದರೆ -6. ಈ ಮೈನಸ್ಸಿಗೆ ಮೈನಸ್ ಆಗೇ ಬರ್ಕೊಳ್ತೀನಿ. A2 ಅಂದರೆ -1 ಇದೆ, ಹಾಗಾಗಿ ಬ್ರ್ಯಾಕೆಟನ್ನು ಹಾಕೊಂಡು -1 ಬರ್ಕೊಳ್ಳೋಣ. -6 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಯಿತು. ಮೈನಸ್ಸು ಪ್ಲಸ್ಸು ಇದಾದರೆ ಸಬ್ಟ್ರಾಕ್ಷನ್ ಮಾಡ್ತೀವಿ. 6ಅಲ್ಲಿ 1ಅನ್ನು ಸಬ್ಟ್ರಾಕ್ಷನ್ ಮಾಡಿದರೆ 5 ಬರುತ್ತೆ. 6 ಬಿಗ್ಗರ್ ಆಗಿರೋದ್ರಿಂದ 6ನ ಸೈನು -5 ಬಂತು. ನೋಡಿ, ಕಾಮನ್ ಡಿಫ್ರೆನ್ಸ್ -5 -5 ಸೇಮ್ ಇರೋದ್ರಿಂದ ಈ ಲಿಸ್ಟ್ ಆಫ್ ನಂಬರ್ಸ್ ಏನಾಗಿರುತ್ತೆ? ಎ ಪಿ ಆಗಿರುತ್ತೆ. Therefore 4 -1 -6 etc. ಫಾರ್ಮ್ ಆ್ಯನ್ ಎ ಪಿ. ಇದು ಎ ಪಿ ಆಗಿದೆ. ಓಕೆ, ಎ = ಫಸ್ಟ್ ಟರ್ಮ್ ಎಷ್ಟಿದೆ? 4 ಇದೆ. ಡಿ ಕಾಮನ್ ಡಿಫ್ರೆನ್ಸ್ ನಮಗೆ ಇಲ್ಲೇ ಸಿಕ್ಬಿಟ್ಟಿದೆ. ಎಷ್ಟು? -5. ನಾವೀಗ ಸಮ್ ಆಫ್ ದ ಫಸ್ಟ್ 15 ಟರ್ಮ್ಸ್ S15 ಫೈಂಡ್ ಮಾಡಬೇಕಾಗಿದೆ. n ಏನಾಗಿರುತ್ತೆ? 15 ಆಗಿರುತ್ತೆ ಅಲ್ವಾ? SN ಫಾರ್ಮುಲಾವನ್ನು ಬರ್ಕೊಳ್ಳೋಣ. ಫಾರ್ಮುಲಾದಲ್ಲಿ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. n ಅಂದರೆ ಎಷ್ಟು? 15 = 15 / 2 ಆಫ್ 2. a ಅಂದರೆ ಎಷ್ಟು? 4 ಪ್ಲಸ್ n ಅಂದರೆ 15 - 1. ಡಿ ವ್ಯಾಲ್ಯೂ ಎಷ್ಟು ಬಂದಿದೆ? -5 ಇದೆ. = 15 / 2 ಆಫ್ 2 4 8 ಪ್ಲಸ್ ಸಬ್ಟ್ರಾಕ್ಷನ್ ಮಾಡಿದರೆ 14 ಆಫ್ -5 ಬಂತು. = 15 / 2 ಆಫ್ 8. ನೋಡಿ, ಸೈನ್ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಮೈನಸ್ 14 5 ಎಷ್ಟು? 70 = 15 / 2 ಪ್ಲಸ್ಸು ಮೈನಸ್ ಇದೆ ಸಬ್ಟ್ರಾಕ್ಷನು. 70ಅಲ್ಲಿ 8ಅನ್ನು ಸಬ್ಟ್ರಾಕ್ಷನ್ ಮಾಡಿದರೆ ಎಷ್ಟು ಬರುತ್ತೆ? 62 ಬರುತ್ತೆ. 70 ಬಿಗ್ಗರ್ ಆಗಿರೋದ್ರಿಂದ -62 ಆಗೋಯ್ತು. ನೋಡಿ, 2 ಇಂದ ಡಿವೈಡ್ ಆಗುತ್ತೆ. 2 1s 2 3s 2 1s ಹೋಗುತ್ತೆ. = 15 ಆಫ್ -31 ಬಂದೋಯ್ತು. S15 ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಮೈನಸ್ 15 × 31 ಮಾಡಿದರೆ ಆನ್ಸರ್ ಏನು ಬರುತ್ತೆ? 465 ಬರುತ್ತೆ. Therefore S15 = -465 ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. 11th problem. If the sum of the first n terms of an AP is 4n - n square. ಅಂದರೆ ನೋಡಿ, ಸಮ್ ಆಫ್ ದ ಫಸ್ಟ್ n ಟರ್ಮ್ಸ್ ಅಂದರೆ SN ವ್ಯಾಲ್ಯೂನ ಕೊಟ್ಟಿದ್ರೆ SN ವ್ಯಾಲ್ಯೂ ಏನಾಗಿದೆ ಇಲ್ಲಿ ಅಂದರೆ 4n - n square ಆಗಿದೆ. ನೆಕ್ಸ್ಟ್ ವಾಟ್ ಈಸ್ ದ ಫಸ್ಟ್ ಟರ್ಮ್ ಅಂದರೆ A1 ಅನ್ನೋ ವ್ಯಾಲ್ಯೂ ಫೈಂಡ್ ಮಾಡಬೇಕು. A1 ಈಸ್ ನಥಿಂಗ್ ಬಟ್ A ಆಗಿರುತ್ತೆ. ಇದನ್ನು ನಾವು S1 ಅಂತಲೂ ಹೇಳ್ಬೋದು. S1 ಅಂತ ಹೇಳಿದರೂ ಸಹ ಅದು ಫಸ್ಟ್ ಟರ್ಮೇ ಆಗಿರುತ್ತೆ. ಇದಿಷ್ಟು ಕ್ವಶನ್ ಮಾರ್ಕ್, ಇವು ಮೂರು ಒಂದೇ ಆಗಿರುತ್ತೆ. ಓಕೆ, ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್ ಅಂದರೆ S2 ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಾಗಿದೆ. ವಾಟ್ ಈಸ್ ದ ಸೆಕೆಂಡ್ ಟರ್ಮ್ ಅಂದರೆ A2 ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. ಸಿಮಿಲರ್ಲಿ ಫೈಂಡ್ ದ ಥರ್ಡ್, ದ 10th ಆ್ಯಂಡ್ ದ nth ಟರ್ಮ್ ಅಂತ ಹೇಳ್ತೇವೆ. ಅಂದರೆ ಥರ್ಡ್ ಟರ್ಮ್ ಅಂದರೆ A3 ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. 10th ಟರ್ಮ್ A10ನ ವ್ಯಾಲ್ಯೂನೂ ಬೇಕಾಗಿದೆ. ಆ್ಯಂಡ್ nth ಟರ್ಮ್ ಅಂದರೆ AN ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. ನಮಗೀಗ SN ವ್ಯಾಲ್ಯೂ ಗೊತ್ತಿರೋದ್ರಿಂದ ಇದರಿಂದ ನಾವೇನು ಮಾಡೋಣ, ಇದಿಷ್ಟನ್ನು ಫೈಂಡ್ ಮಾಡ್ತಾ ಹೋಗೋಣ. ನೋಡಿ, SN = 4n - n square ಇದೆ ಅಲ್ವಾ? n ವ್ಯಾಲ್ಯೂವನ್ನು ನಾನು ಏನು ಮಾಡ್ತೀನಿ? 1 ಅಂತ ತೊಗೊಳ್ತೀನಿ. ಏನಾಗುತ್ತೆ ನೋಡಿ, ಅವಾಗ S1 = 4 ಆಫ್ 1 - 1 ಸ್ಕ್ವೇರ್ ಆಗೋಯ್ತು. = 4 1s 4 -1 ಸ್ಕ್ವೇರ್ ಮಾಡಿದರೆ ಎಷ್ಟು ಬರುತ್ತೆ? 1 ಪ್ಲಸ್ ಮೈನಸ್ ಸಬ್ಟ್ರಾಕ್ಷನ್. 4ಅಲ್ಲಿ 1ಅನ್ನು ಸಬ್ಟ್ರಾಕ್ಷನ್ ಮಾಡಿದರೆ 3. 4 ಬಿಗ್ಗರ್ ಆಗಿರೋದ್ರಿಂದ +3 ಬಂದೋಯ್ತು. ಹಾಗಾದರೆ ನಾನು ಏನು ಹೇಳ್ಬೋದು? ಫಸ್ಟ್ ಟರ್ಮ್ 3 ಆಗಿರುತ್ತೆ. ಈ ಥರನೂ ಹೇಳ್ಬೋದು. A1 = 3 ಅಂತ ಬರಿಬೋದು. A = 3 ಆಗಿರುತ್ತೆ. S1 ಸಹ ಏನಾಗಿರುತ್ತೆ? 3 ಆಗಿರುತ್ತೆ. ಇವು ಮೂರೂ ಸಹ ಸೇಮ್. ಫಸ್ಟ್ ಟರ್ಮ್ ಅಂತ ಹೇಳಿದರೆ A1 ಅಂತಲೂ ಹೇಳ್ಬೋದು, A ಅಂತಲೂ ಹೇಳ್ಬೋದು, S1 ಅಂತಲೂ ಹೇಳ್ಬೋದು. ಹಾಗಾದರೆ ಮೊದಲನೇದು ಸಿಕ್ಕೋಯ್ತು. ನೆಕ್ಸ್ಟು S2 ಸೆಕೆಂಡ್ ಟರ್ಮನ್ನು ಫೈಂಡ್ ಮಾಡಬೇಕಲ್ವಾ? ಹಾಗಾದರೆ ಈ ಫಾರ್ಮುಲಾ SN = 4n - n square ಇದೆಯಲ್ಲ, ಇಲ್ಲಿ n = 2 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. ಏನಾಗುತ್ತೆ ನೋಡಿ, S2 = 4 ಆಫ್ 2 - 2 ಸ್ಕ್ವಯರ್ =
4 2 8 ಮೈನಸ್ 2 ಸ್ಕ್ವೇರ್ ಅಂದರೆ 2 ಅನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿ 2 2 4 ಬರುತ್ತೆ. ಪ್ಲಸ್ ಮೈನಸ್ ಇದು ಸಬ್ಟ್ರಾಕ್ಷನ್, 8 4 ಸಬ್ಟ್ರಾಕ್ಷನ್ ಮಾಡಿದ್ರೆ 4, 8 ಬಿಗ್ಗರ್ ಆಗಿಂದ ಪ್ಲಸ್ 4 ಬಂತು. S2 ಈಸ್ ಈಕ್ವಲ್ ಟು 4 ಬಂದೋಯ್ತು. ಸಮ್ ಆಫ್ ದ ಫಸ್ಟ್ 2 ಟರ್ಮ್ಸ್ ಸಿಕ್ತು. ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದರೆ ಸೆಕೆಂಡ್ ಟರ್ಮನ್ನು ಫೈಂಡ್ ಮಾಡಿ ಅಂತ ಹೇಳಿದಾರಲ್ವಾ. ನೋಡಿ ಹಾಗಾದರೆ S2 ಅಂದರೆ ಮೀನಿಂಗ್ ಏನು? ಸಮ್ ಆಫ್ ದ ಫಸ್ಟ್ 2 ಟರ್ಮ್ಸ್ ಅಂದರೆ ಏನು ಬರಿಬೋದು? A1 ಪ್ಲಸ್ A2. S2 ಅಂದರೆ ಸಮ್ ಆಫ್ ದ ಫಸ್ಟ್ 2 ಟರ್ಮ್ಸ್. ಫಸ್ಟ್ 2 ಟರ್ಮ್ಸ್ ಅಂದರೆ ಫಸ್ಟ್ ಟರ್ಮು A1, ಸೆಕೆಂಡ್ ಟರ್ಮು A2 ಆಗಿರುತ್ತೆ. ಅವೆರಡನ್ನು ಆ್ಯಡ್ ಮಾಡಿದರೆ S2 ಬರುತ್ತೆ. S2 ಅಂದರೆ ಎಷ್ಟು ಬಂದಿದೆ ಆನ್ಸರ್? ನನಗೆ 4 ಬಂದಿದೆ. ಈಸ್ ಈಕ್ವಲ್ ಟು A1ಗೆ ವ್ಯಾಲ್ಯೂ ನೋಡಿ ನಮಗೆ ಸಿಕ್ಕಿದೆ ಈಗಾಗಲೇ 3 ಪ್ಲಸ್ A2 ಅಂತ ಬರಿತೀನಿ. ಇದನ್ನು ಈ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ 4 ಮೈನಸ್ 3 ಪ್ಲಸ್ ಇರೋ ಟ್ರಾನ್ಸ್ಫರ್ ಆದ ತಕ್ಷಣ ಮೈನಸ್ ಆಗೋಯ್ತು. ಮೈನಸ್ 3 ಈಸ್ ಈಕ್ವಲ್ ಟು A2 ಆಯಿತು. ಎಸ್, ಪ್ಲಸ್ಸು ಮೈನಸ್ ಸಬ್ಟ್ರಾಕ್ಷನ್ ಮಾಡಿದರೆ 1 ಬರುತ್ತೆ. 4 ಬಿಗ್ಗರ್ ಆಗಿಂದ ಪ್ಲಸ್ 1 ಆಯಿತು. ಈಸ್ ಈಕ್ವಲ್ ಟು A2 ಆಯಿತು. ದೇರ್ಫೋರ್ A2 ಈಸ್ ಈಕ್ವಲ್ ಟು ಎಷ್ಟು ಬಂತು? ನನಗೆ 1 ಬಂದೋಯ್ತು. ಹಾಗಾದರೆ ನನಗೆ ಸೆಕೆಂಡ್ ಟರ್ಮು ಸಹ ಸಿಕ್ಕೋಯ್ತು. ನೆಕ್ಸ್ಟ್ ಏನು ಮಾಡ್ಬೇಕು ನಾನು ನೋಡಿ? ಎಸ್, ಥರ್ಡ್ ಟರ್ಮನ್ನು ಫೈಂಡ್ ಮಾಡಬೇಕು. ಹಾಗಾದರೆ ಥರ್ಡ್ ಟರ್ಮನ್ನು ಫೈಂಡ್ ಮಾಡಬೇಕು ಅಂದರೆ ನಂತರ ಫಸ್ಟ್ ಟರ್ಮ್ ಇದೆ, ಸೆಕೆಂಡ್ ಟರ್ಮ್ ಇದೆ, ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಮಾಡ್ಕೊಂಬಿಟ್ರೆ ನಾನು ಥರ್ಡ್ ಟರ್ಮನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು. ಓಕೆ, ಡಿ ಈಸ್ ಈಕ್ವಲ್ ಟು A2 ಮೈನಸ್ A1 ಮಾಡೋಣ. A2 ಸೆಕೆಂಡ್ ಟರ್ಮ್ ಎಷ್ಟು ಬಂದಿದೆ? ಈಗ ಬಂದಿದೆ ನೋಡಿ 1 ಮೈನಸ್ A1 ನಾವು ಫೈಂಡ್ ಮಾಡೀವಿ, ಇಲ್ಲೇ ಮೇಲೆ ಇದೆ ನೋಡಿ. A1 ಅಂದರೆ ಎಷ್ಟು? 3 ಬಂದಿದೆ. 3ಯನ್ನು ಹಾಕ್ಕೊಳ್ತೀನಿ. ಓಕೆ, ಪ್ಲಸ್ಸು ಮೈನಸ್ಸು ಸಬ್ಟ್ರಾಕ್ಷನ್ ಮಾಡ್ತೀವಿ. 3ಯಲ್ಲಿ 1ಅನ್ನು ಸಬ್ಟ್ರಾಕ್ಷನ್ ಮಾಡಿದರೆ 2 ಬರುತ್ತೆ. 3 ಬಿಗ್ಗರ್ ಆಗಿಂದ ಮೈನಸ್ 2 ಆಯಿತು. ದೇರ್ಫೋರ್ ಡಿ ಈಸ್ ಈಕ್ವಲ್ ಟು ಮೈನಸ್ 2 ಬಂತು. ನಾನೀಗ ಏನು ಮಾಡಬೇಕು? ಥರ್ಡ್ ಟರ್ಮನ್ನು ಫೈಂಡ್ ಮಾಡಬೇಕಲ್ವಾ. A3 ಈಸ್ ಈಕ್ವಲ್ ಟು ಎಂತ ಬರಿಬೋದು? ಇದನ್ನು 2 ಥರ ಮಾಡ್ಬೋದು ನೀವು. ಮೊದಲನೇದು ಹೇಗೆ ಅಂದರೆ ನೋಡಿ, ಪ್ರಿಸೀಡಿಂಗ್ ಟರ್ಮ್ ಪ್ಲಸ್ ಕಾಮನ್ ಡಿಫ್ರೆನ್ಸನ್ನು ಆ್ಯಡ್ ಮಾಡಿದ್ರೆ ಆಯಿತು. A3 ಈಸ್ ಈಕ್ವಲ್ ಟು A2 ಪ್ಲಸ್ ಡಿ ಅನ್ನು ಮಾಡಿದರೆ ಆನ್ಸರ್ ಬರುತ್ತೆ. A2 ಅಂದರೆ ಎಷ್ಟು? A2 ಅಂದರೆ 1 ಫೈಂಡ್ ಮಾಡ್ಕೊಂಡಿದ್ದೀವಿ. ಪ್ಲಸ್ ಕಾಮನ್ ಡಿಫ್ರೆನ್ಸ್ ಎಷ್ಟು? ಮೈನಸ್ 2 ಈಸ್ ಈಕ್ವಲ್ ಟು 1 ಪ್ಲಸ್ ಇಂಟು ಮೈನಸ್ ಮೈನಸ್ 2 ಪ್ಲಸ್ಸು ಮೈನಸ್ ಸಬ್ಟ್ರಾಕ್ಷನ್ನು 1 ಬರುತ್ತೆ. 2 ಬಿಗ್ಗರ್ ಆಗಿಂದ ಮೈನಸ್ 1 ಆಯಿತು. ದೇರ್ಫೋರ್ A3 ಈಸ್ ಈಕ್ವಲ್ ಟು ಮೈನಸ್ 1 ಬಂದೋಯ್ತು. A3ನೂ ಸಿಕ್ತು. ಈಗ ಏನು ಮಾಡ್ಬೇಕು ನಾವು ಅಂತ ಹೇಳಿದರೆ ನೋಡಿ, ಉಳಿದಿದ್ದೇನು? 10th ಟರ್ಮ್ ಮತ್ತು AN ಟರ್ಮನ್ನು ಫೈಂಡ್ ಮಾಡಬೇಕಲ್ವ. ನಮಗೆ A ಮತ್ತು ಡಿ ವ್ಯಾಲ್ಯೂ ಸಿಕ್ಕಿರೋದ್ರಿಂದ ಈಸಿಯಾಗಿ ಫೈಂಡ್ ಮಾಡೋಣ. ನೋಡಿ, A ಈಸ್ ಈಕ್ವಲ್ ಟು 3 ಇದು ನಾವೇ ಫೈಂಡ್ ಮಾಡ್ಕೊಂಡ್ವಿ. ಡಿ ವ್ಯಾಲ್ಯೂ ಸಹ ನಾವೇ ಫೈಂಡ್ ಮಾಡ್ಕೊಂಡಿದ್ದು. A10ಅನ್ನು ಈಸಿಯಾಗಿ ಫೈಂಡ್ ಮಾಡೋಣ. A10ಗೆ ಡೈರೆಕ್ಟಾಗಿ ಬರೆಯೋಣ. A ಪ್ಲಸ್ 9D ಅಂತ ಬರಿಬೋದು. ಈಸ್ ಈಕ್ವಲ್ ಟು A ಅಂದರೆ 3 ಪ್ಲಸ್ 9 ಆಫ್ ಡಿ ಅಂದರೆ ಮೈನಸ್ 2 ಈಸ್ ಈಕ್ವಲ್ ಟು 3 ಪ್ಲಸ್ ಇಂಟು ಮೈನಸ್ ಮೈನಸ್ 9 2 18 ಆಗೋಯಿತು. A10 ಈಸ್ ಈಕ್ವಲ್ ಟು ಸಬ್ಟ್ರಾಕ್ಷನ್ ಮಾಡಿದರೆ ಎಷ್ಟು ಬರುತ್ತೆ? 15. 18 ಬಿಗ್ಗರ್ ಆಗಿರೋದ್ರಿಂದ A10 ಈಸ್ ಈಕ್ವಲ್ ಟು ಮೈನಸ್ 15 ಬಂದೋಯ್ತು. ಹಾಗಾದರೆ AN ವ್ಯಾಲ್ಯೂವನ್ನು ಫೈಂಡ್ ಮಾಡೋಣ. ANಗೆ ಫಾರ್ಮುಲಾ ಗೊತ್ತಿದೆ. A ಪ್ಲಸ್ n ಮೈನಸ್ 1 ಆಫ್ ಡಿ ಈಸ್ ಈಕ್ವಲ್ ಟು A ಅಂದರೆ 3 ಪ್ಲಸ್ n ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಹಾಗೆ ಬರ್ಕೊಡೋಣ. ಡಿ ಅಂದರೆ ಮೈನಸ್ 2 ಆಗೋಯಿತು. ಈಸ್ ಈಕ್ವಲ್ ಟು 3 ಪ್ಲಸ್ ಆಫ್ ನೋಡಿ, ಇದು ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ n ಇಂಟು 2 2n ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ 2 1 2 ಆಗೋಯಿತು. ಈಸ್ ಈಕ್ವಲ್ ಟು 3 ಪ್ಲಸ್ ಇಂಟು ಮೈನಸ್ ಮೈನಸ್ 2n ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಬಂತು. ಎಸ್, ಒಂದು ಸ್ವಲ್ಪ ರಿಅರೇಂಜನ್ನು ಮಾಡಿಕೊಂಡ್ರೆ 3 ಈ ಪ್ಲಸ್ 2 ಈ ಸೈಡ್ ಬರಿತೀನಿ. ಪ್ಲಸ್ 2 ಮೈನಸ್ 2n ಈಸ್ ಈಕ್ವಲ್ ಟು ಪ್ಲಸ್ಸು ಪ್ಲಸ್ ಇದೆ ಅಡಿಷನು. 3 ಪ್ಲಸ್ 2 ಎಷ್ಟಾಯಿತು? 5 ಮೈನಸ್ 2n. AN ಈಸ್ ಈಕ್ವಲ್ ಟು ಎಷ್ಟು ಬಂತು? 5 ಮೈನಸ್ 2n ಬಂತು. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. 12th problem, find the sum of the first 40 positive integers divisible by 6. ನೋಡಿ, ಇಲ್ಲಿ divisible by 6 ಅಂತ ಹೇಳಿದ್ರಿಂದ 6 ಇಂದ ಡಿವೈಡ್ ಆಗುವಂತಹ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸಿನ ಸಮ್ಮನ್ನು ಫೈಂಡ್ ಮಾಡಿ ಅಂತ ಹೇಳಿದರೆ ಡಿವಿಸಿಬಲ್ ಬೈ 6 ಅಂತ ಹೇಳಿದರೆ 6ನ ಟೇಬಲ್ ಆಗಿರುತ್ತೆ. ನೋಡಿ, 6 1 6 ಪ್ಲಸ್ 6 2 12 ಪ್ಲಸ್ 6 3 18 ಪ್ಲಸ್ ಹೀಗೆ ಎಲ್ಲಿವರೆಗೂ ನಾನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ? 40 ಟರ್ಮ್ಸ್ಗಳವರೆಗೂ ಸಹ ನಾನೇನು ಮಾಡಬೇಕು? ಆ್ಯಡ್ ಮಾಡಬೇಕು. ನೋಡಿ, ಇಲ್ಲಿರೋ ನಂಬರ್ಗಳನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಈ ನಂಬರಿಂದ ನಾನು ಏನು ಮಾಡ್ಬೋದು? 6ಅನ್ನು ಕಾಮನ್ ತೆಗಿಬೋದು. ನೋಡಿ, 6ಅನ್ನು ಕಾಮನ್ ತೆಗಿತಾ ಇದ್ದೀನಿ. 6 1 6 ಪ್ಲಸ್ 6 2 12 ಪ್ಲಸ್ 6 3 18 ಪ್ಲಸ್
ಎಲ್ಲಿವರೆಗೂ ಇದೆ ಇದು ಅಂದರೆ 40 ಟರ್ಮ್ಸ್ಗಳವರೆಗೂ ಸಹ ಇದೆ. ಎಸ್, ನಮಗೆ ಸಮ್ಮನ್ನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ ಅಲ್ವಾ. ನೋಡಿ ಇಲ್ಲಿ ಒಳಗಡೆ ಇರೋ ನಂಬರ್ಗಳನ್ನು ಅಬ್ಸರ್ವ್ ಮಾಡಿ. 1 + 2 + 3 ಹಿಂಗೆ ಹೋದರೆ 4 + 5 ಅಂತ ಬರುತ್ತೆ. ಅಂದರೆ ಇದೆಲ್ಲವೂ ಸಹ ಏನಾಗಿದೆ, ನ್ಯಾಚುರಲ್ ನಂಬರ್ ಆಗಿದೆ. ಹಂಗಾದರೆ ಸಮ್ ಆಫ್ ದ ಫಸ್ಟ್ ಎನ್ ನ್ಯಾಚುರಲ್ ನಂಬರಿಗೆ ಒಂದು ಫಾರ್ಮುಲಾ ಇದೆ ಸಮ್ಮನ್ನು ಫೈಂಡ್ ಮಾಡೋಕ್ಕೆ. ಆ ಫಾರ್ಮುಲಾ ಏನು ಅಂತ ಹೇಳಿದರೆ n ಆಫ್ n + 1/2. ಈ ಫಾರ್ಮುಲಾ ಹೇಗೆ ಬಂದಿದೆ ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಅನ್ನು ಮಾಡೀನಿ. ಇಲ್ಲಿ ಎನ್ನಿನ ವ್ಯಾಲ್ಯೂ ಏನನ್ನು ತಗೋಬೇಕು ಅಂದರೆ n = ಎಷ್ಟು ಟರ್ಮ್ ಇದೆ, 40 ಟರ್ಮ್ಸ್ ಇದೆ. n = 40 ಆಗೋಯ್ತು. = 6 × 40 ಆಫ್ 40 + 1/2. 2 ಇಂದ 40 ಹೋಗುತ್ತೆ ಅಲ್ವಾ. 2 1s 2 20s = 6 × 20 × 40 + 1 41 ಆಯಿತು. ಮಲ್ಟಿಪ್ಲೈ ಮಾಡಿದರೆ 6 × 20 ಮಲ್ಟಿಪ್ಲೈ ಮಾಡಿದರೆ 120 41 ಆಯಿತು. ಇವೆರಡು ಮಲ್ಟಿಪ್ಲೈ ಮಾಡಿದರೆ 4920 ಬರುತ್ತೆ. ಅಂದರೆ ಇದ್ರ ಮೀನಿಂಗ್ ಏನು ಅಂದರೆ ದ ಸಮ್ ಆಫ್ ದ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6 ಇನ್ ಆನ್ಸರ್ ಏನಾಗಿರುತ್ತೆ, 4920 ಆಗಿರುತ್ತೆ. ಇದೇ ಪ್ರಾಬ್ಲಮನ್ನು ನಾವು SN ಫಾರ್ಮುಲಾ ಯೂಸ್ ಮಾಡಿಕೊಂಡು ಮಾಡ್ಬೋದು. ಅದನ್ನು ಸಹ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಎಸ್ ನೋಡಿ, ಫಸ್ಟ್ ಟರ್ಮ್ a = 6 ಇದೆ. ಡಿ ಅನ್ನು ಫೈಂಡ್ ಮಾಡಿದರೆ ಇದು ಸಹ 6 ಬರುತ್ತೆ. S40 ವ್ಯಾಲ್ಯೂನ ಫೈಂಡ್ ಮಾಡಬೇಕು. n = 40 ಇದೆ. ಇದಿಷ್ಟು ವ್ಯಾಲ್ಯೂಸನ್ನು SN ಫಾರ್ಮುಲಾದಲ್ಲಿ ನೀವು ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿದರೆ S40 = 4920 ಬರುತ್ತೆ. ಇಲ್ಲೂ ನೋಡಿ ಸೇಮ್, ಎರಡರಲ್ಲೂ ಸೇಮ್ ಆನ್ಸರ್ ಬಂದಿದೆ. ನೀವು ಇವೆರಡರಲ್ಲಿ ಯಾವ ಮೆಥಡ್ ಬೇಕಾದ್ರೂ ನೀವು ಫಾಲೋ ಮಾಡ್ಬೋದು. 13th ಪ್ರಾಬ್ಲಮ್, ಫೈಂಡ್ ದ ಸಮ್ ಆಫ್ ದ ಫಸ್ಟ್ 15 ಮಲ್ಟಿಪಲ್ಸ್ ಆಫ್ 8. ಏನನ್ನು ಫೈಂಡ್ ಮಾಡೋಕ್ಕೆ ಹೇಳಿದರೆ ಅಂದರೆ ದ ಫಸ್ಟ್ 15 ಮಲ್ಟಿಪಲ್ಸ್ ಆಫ್ 8ನ ಸಮ್ಮನ್ನು ಫೈಂಡ್ ಮಾಡಿ ಅಂತ ಹೇಳಿದರೆ ಒಂದನ್ನು ನೆನಪಾಗಿ ಇಟ್ಕೊಂಡಿರಿ. ನಿಮಗೆ ಮಲ್ಟಿಪಲ್ಸ್ ಅಥವಾ ಡಿವಿಸಿಬಲ್ ಅಂತ ಕೊಟ್ಟರೆ ಯಾವ ನಂಬರನ್ನು ಕೊಟ್ಟಿದ್ದಾರೆ ಆ ನಂಬರ್ನ ಟೇಬಲ್ಸನ್ನು ಬರೆದ್ರೆ ಆಯಿತು. ಇಲ್ಲೇನು ಕೊಟ್ಟಿದ್ದಾರೆ, ಮಲ್ಟಿಪಲ್ಸ್ ಆಫ್ 8 ಅಂತ ಹೇಳಿದ್ರನ್ನ 8ನ ಟೇಬಲನ್ನು ಬರೆಯೋಣ. ನೋಡಿ, 8 1s 8, 8 2s 16, 8 3s 24. ಹೀಗೇ ಸಮ್ಮನ್ನು ಮಾಡ್ತಾ ಹೋಗ್ಬೇಕು. ಎಲ್ಲಿವರೆಗೂ ಅಂತ ಹೇಳಿದರೆ ಅವರೇ ಹೇಳಿದ್ದಾರೆ 15 ಟರ್ಮ್ಸ್ವರೆಗೂ ನಾವು ಸಮ್ಮನ್ನು ಮಾಡಬೇಕು. ಇಲ್ಲಿರೋ ನಂಬರನ್ನು ಅಬ್ಸರ್ವ್ ಮಾಡಿದರೆ ಇದರಿಂದ ನಾನು ಏನು ಮಾಡ್ಬೋದು, 8ಅನ್ನು ಕಾಮನ್ ತೆಗಿಬೋದು. ನೋಡಿ, 8ಅನ್ನು ಕಾಮನ್ ತೆಗಿತಾ ಇದ್ದೀನಿ. 8 1s 8 + 8 2s 16 + 8 3s 24. ಹೀಗೆ ಕಾಮನನ್ನು ತೆಗಿಬೋದು. ಎಲ್ಲಿವರೆಗೂ ಅಂತ ಹೇಳಿದರೆ 15 ಟರ್ಮ್ಸ್ವರೆಗೂ ನಾವೇನು ಮಾಡ್ಬೋದು, ಕಾಮನನ್ನು ತೆಗಿಬೋದು. ಎಸ್, ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಅಬ್ಸರ್ವ್ ಮಾಡಿದರೆ 1 + 2 + 3 ಹೀಗೆ ಬರ್ತದೆ. ಅಂದರೆ ಸಮ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ಸ್ಗಳು ಬರ್ತಾ ಇದೆ. ಓಕೆ, ಹಾಗಾದರೆ ನಾವು ಇದಕ್ಕೆ ಫಾರ್ಮುಲಾ ಬರಿಬಹುದಲ್ವಾ. ಎಸ್, 8 ಇಂಟು ಫಾರ್ಮುಲಾ ಏನಿದೆ, ಸಮ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ಸ್ಗೆ ಫಾರ್ಮುಲಾ n ಆಫ್ n + 1/2 ಇದೆ. ಹಾಗಾದರೆ ಎನ್ನಿನ ವ್ಯಾಲ್ಯೂನ ಏನು ಹಾಕೋಬೇಕು, ಇಲ್ಲಿ 15 ಟರ್ಮ್ಸ್ ಅಂತ ಹೇಳಿರೋದ್ರಿಂದ n ವ್ಯಾಲ್ಯೂ ಏನು ಬರುತ್ತೆ, 15 ಬರುತ್ತೆ. 8 × 15 ಆಫ್ 15 + 1/2 ಬೇಕಾದ್ರೆ ನೋಡಿ, 2 ಇಂದ ಕ್ಯಾನ್ಸಲ್ ಆಗುತ್ತೆ. 2 1s 2 4s 8 ಹೋಯಿತು. 4 × 15 ಆಫ್ 15 + 1 ಅಂದರೆ ಎಷ್ಟು, 16 ಆಗೋಯಿತು. ಎಸ್, ಮಲ್ಟಿಪ್ಲೈ ಮಾಡೋಣ. ನೋಡಿ, 4 × 15 ಮಲ್ಟಿಪ್ಲೈ ಮಾಡಿದರೆ 60 ಆಫ್ 16 ಬಂತು. ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಆನ್ಸರ್ ಏನು ಬರುತ್ತೆ, 960 ಬರುತ್ತೆ. ಈ ರೀತಿಯಾಗಿ ನಾವು ಸಮ್ಮನ್ನು ಮಾಡ್ಬೋದು. ಬೇಕಾದ್ರೆ ಇದನ್ನು SN ಫಾರ್ಮುಲಾ ಯೂಸ್ ಮಾಡಿಕೊಂಡು ಮಾಡ್ಬೋದು. ಅದನ್ನು ಮಾಡಿ ತೋರಿಸ್ತೀನಿ. ನೋಡಿ, ಇದೇ ಪ್ರಾಬ್ಲಮನ್ನು SN ಫಾರ್ಮುಲಾ ಹಾಕ್ಕೊಂಡು ನಾನು ಸಾಲ್ವ್ ಮಾಡೀನಿ. ಇಲ್ಲೂ ಸಹ ಏನು ಬಂದಿದೆ ಆನ್ಸರ್, S15 = 960 ಬಂದಿದೆ. ಇಲ್ಲೂ ಅಷ್ಟೇ ಅದೇ ಆನ್ಸರ್ ಬಂದಿದೆ. ಇವೆರಡರಲ್ಲಿ ಯಾವ ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡಿ. 14th ಪ್ರಾಬ್ಲಮ್, ಫೈಂಡ್ ದ ಸಮ್ ಆಫ್ ದ ಆಡ್ ನಂಬರ್ಸ್ ಬಿಟ್ವೀನ್ 0 and 50. 0 ಮತ್ತು 50 ನಡುವೆ ಇರುವಂತಹ ಆಡ್ ನಂಬರ್ಸಿನ ಸಮ್ಮನ್ನು ಮಾಡಿ ಅಂತ ಹೇಳಿದ್ದಾರೆ. ಹಾಗಾದರೆ ನಾವು ಫಸ್ಟಿಗೆ ಏನು ಮಾಡೋಣ, 0 ಮತ್ತು 50 ನಡುವೆ ಇರುವಂತಹ ಆಡ್ ನಂಬರ್ಸನ್ನು ಬರೆಯೋಣ. ಯಾವುದ್ಯಾವುದಿದೆ ಆಡ್ ನಂಬರ್ಸ್, 1 + 3 + 5 ಹೀಗೇ ಬರೀತಾ ಹೋದರೆ +49 ಸಿಗುತ್ತೆ. ಓಕೆ, ಹಾಗಾದರೆ ಇದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡೋಣ, ಉಳಿದಿದ್ದ ವ್ಯಾಲ್ಯೂಸ್ಗಳನ್ನು ಬರಿತಾ ಹೋಗೋಣ. a = 1, d = a2 - a1 ಆಗುತ್ತೆ. a2 ಅಂದರೆ
3 ಮೈನಸ್ ಎ ಒನ್ ಅಂದರೆ 1 ಇದೆ, ಸಬ್ಟ್ರಾಕ್ಷನ್ ಮಾಡಿದರೆ +2 ಬರುತ್ತೆ, ಡಿ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಏನು ಹೇಳಿದ್ದಾರೆ, ಎ ಎನ್ nth ಟರ್ಮ್ ನಮಗೆ ಗೊತ್ತಿದೆ, ಎ ಎನ್ ಈಸ್ ಈಕ್ವಲ್ ಟು 49. ನಾವು ಸಮ್ಮನ್ನು ಫೈಂಡ್ ಮಾಡಬೇಕಾಗಿರೋದ್ರಿಂದ ಎಸ್ ಎನ್ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕು. ನಮಗೆ ಎನ್ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಎಸ್ ಎನ್ ಅನ್ನು ಫೈಂಡ್ ಮಾಡೋಕ್ಕಾಗಲ್ಲ, ಹಾಗಾಗಿ ಏನನ್ನೂ ಫೈಂಡ್ ಮಾಡಬೇಕಾಗತ್ತೆ. ನನಗೆ ಎ ಎನ್ ಗೊತ್ತಿರೋದ್ರಿಂದ ವ್ಯಾಲ್ಯೂ ಎ ಎನ್ ಫಾರ್ಮುಲಾವನ್ನು ಬರ್ಕೊಳ್ತೀನಿ. ಎ ಎನ್ ಫಾರ್ಮುಲಾದಲ್ಲಿ ಗೊತ್ತಿರೋ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ಎ ಎನ್ ಅಂದರೆ ಎಷ್ಟು, 49 ಈಸ್ ಈಕ್ವಲ್ ಟು ಎ ಅಂದರೆ 1 ಪ್ಲಸ್ ಎನ್ ವ್ಯಾಲ್ಯೂ ಗೊತ್ತಿಲ್ಲ, n ಮೈನಸ್ 1, ಡಿ ವ್ಯಾಲ್ಯೂ 2 ಇದೆ. +1 ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡೋಣ. 49 +1 ಇರೋದು -1 ಈಸ್ ಈಕ್ವಲ್ ಟು n ಮೈನಸ್ 1/2 ಆಯಿತು. ಪ್ಲಸ್ ಮೈನಸ್ ಇದು ಸಬ್ಟ್ರಾಕ್ಷನ್ ಮಾಡಿದರೆ ನನಗೆ +48 ಬರುತ್ತೆ, ಈಸ್ ಈಕ್ವಲ್ ಟು n ಮೈನಸ್ 1/2. ಈ 2 ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. 48 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು n ಮೈನಸ್ 1 ಆಯಿತು. ಎಸ್, ಡಿವೈಡ್ ಆಗುತ್ತೆ ನೋಡಿ, 2 1s 2, 24 ಡಿವೈಡ್ ಆಗುತ್ತೆ. 24 ಈಸ್ ಈಕ್ವಲ್ ಟು n ಮೈನಸ್ 1 ಆಯಿತು. -1 ಈ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ 24 -1 ಇದ್ದಿದ್ದು +1 ಆಯಿತು, ಈಸ್ ಈಕ್ವಲ್ ಟು n. ದೇರ್ಫೋರ್ n ಈಸ್ ಈಕ್ವಲ್ ಟು ಅಡಿಷನ್ನ ಮಾಡಿದರೆ ಎಷ್ಟು ಬರುತ್ತೆ, 25 ಬರುತ್ತೆ. ನನಗೆ n ವ್ಯಾಲ್ಯೂ ಸಿಕ್ಕೋಯ್ತು. ಹಾಗಾದರೆ ನಾನು ಎಸ್ ಎನ್ ವ್ಯಾಲ್ಯೂನ ಫೈಂಡ್ ಮಾಡ್ಬೋದು. ಎಸ್ ಎನ್ ಫಾರ್ಮುಲಾ ಬರ್ಕೊಳ್ಳೋಣ. ಎಸ್ ಎನ್ ಈಸ್ ಈಕ್ವಲ್ ಟು n ಡಿವೈಡ್ ಬೈ 2 ಆಫ್ ಎ ಪ್ಲಸ್ ಎ ಎನ್. ನನಗೆ ಎ ಎನ್ ವ್ಯಾಲ್ಯೂ ಗೊತ್ತಿರೋದ್ರಿಂದ ಈ ಫಾರ್ಮುಲಾವನ್ನು ಹಾಕ್ಕೊಂಡಿನಿ. ಎನ್ನಿನ ವ್ಯಾಲ್ಯೂ ಎಷ್ಟು, 25. ಎಸ್ 25 ಈಸ್ ಈಕ್ವಲ್ ಟು 25 ಡಿವೈಡ್ ಬೈ 2. ಎ ವ್ಯಾಲ್ಯೂ ಎಷ್ಟಿದೆ, 1 ಪ್ಲಸ್ ಎ ಎನ್ ಅಂದರೆ 49 ಈಸ್ ಈಕ್ವಲ್ ಟು 25 ಡಿವೈಡ್ ಬೈ 2. ಅಡಿಷನ್ನ ಮಾಡಿದರೆ 50 ಬರುತ್ತೆ. 2 1s 2, 25s ಡಿವೈಡ್ ಆಯಿತು. 25 ಇಂಟು 25 ಬಂತು. ಎಸ್ 25 ಈಸ್ ಈಕ್ವಲ್ ಟು 25 ಇಂಟು 25 ಮಾಡಿದರೆ 625 ಬರುತ್ತೆ. ಈ ರೀತಿಯಾಗಿ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.